ಮನಸ್ಸು ಮಲ್ಲಿಗೆ ಮುಂದುವರೆದ ಭಾಗ. ಕುಮು ಗೋಪಿನಾಥರಾಯರೊಂದಿಗೆ ಮಾತನಾಡಿಕೊಂಡು ಈಜುಕೊಳದತ್ತ ಹಿಂದಿರುಗಿ ಬಂದಾಗ ಚಂದಿ ಅವಳಿಗಾಗಿ ಕಾಯುತ್ತಿದ್ದಳು. ಎಲ್ಲಿ ಹೋಗಿದ್ರಿ ತಾಯಿ, ಹೊತ್ತಾಯ್ತು, ನನಗಂತೂ ಗಾಬರಿಯಾಗಿತ್ತು ಗೊತ್ತಾ, ಎಲ್ಲಿ ಹೊರಟು ಹೋದ್ರಿ ಅಂತ. ಅಲ್ಲದೆ ಸಾಹೇಬ್ರಿಗೆ ನೀವು ಇಷ್ಟು ಹೊತ್ತು ಇಲ್ಲಿರೋದು ತಿಳಿದ್ರೆ ಮುಗೀತು, ಗಲಾಟೆ ಆಗತ್ತೆ, ನಡೀರಿ ಹೋಗೋಣ ಎಂದಳು. ಕುಮು ಅವಳೊಡನೆ ಹೊರಟಳು. ಅಂದು ಸಂಜೆ ಕುಮುಗೆ ಬೇಸರವಾಗಿತ್ತು. ಪೂರ್ಣಿಮಾದ ಆಳುಗಳೆಲ್ಲ ಹತ್ತಿರದ ಹಳ್ಳಿಯಲ್ಲಿ ತೇರೆಂದು ಹೊರಟು ಹೋಗಿದ್ದರು. ಶೀಲಾ ತನ್ನ ರವಿಕೆಗಳನ್ನೆಲ್ಲ ತಾನೇ ಹೊಲಿಯುವ ಪದ್ಧತಿ. ಯಾರು ಹೇಗೆ ಹೊಲಿದುಕೊಟ್ರೂ ಸಹ ಅವಳಿಗೆ ಮಾತ್ರ ಒಪ್ಪಿಗೆಯಾಗದ ಕಾರಣ ತಾನೇ ಹೊಲಿದುಕೊಳ್ಳುತ್ತಿದ್ದಳು. ಅವಳು ತನ್ನ ರವಿಕೆಗಳನ್ನು ಹೊಲಿಯುವುದರಲ್ಲಿ ತಲ್ಲೀನಳಾಗಿದ್ದಳು. ಕುಮು ಅವಳಿಗೆ ತೊಂದರೆ ಕೊಡಲು ಇಚ್ಛಿಸದೆ ಬೇಸರ ಕಳೆಯಲು ತೋಟದತ್ತ ಹೊರಟಳು. ತಂಗಾಳಿಗೆ ಮೈಯೊಡ್ಡಿ ಹೊರಟಾಗ ಅವಳಿಗೆ ಹಿತ ಎನಿಸಿತು. ಅವಳು ಏಕಾಂಗಿಯಾಗಿ ಸಂಜೆಯ ಹೊತ್ತು ಆ ರೀತಿ ಎಂದೂ ಸಹ ಹೊರಟವಳಲ್ಲ. ಆದರೆ ಇಂದು ಮಾತ್ರ ಆಕೆ ತುಂಬ ಧೈರ್ಯ ಮಾಡಿಯೇ ಹೊರಟಿದ್ದಳು. ಅವಳು ಕುರುಚಲು ಗಿಡಗಳ ಬದಿಗೆ ಬರುತ್ತಿದ್ದಂತೆಯೇ ಯಾರೋ ಸಣ್ಣದಾಗಿ ಮಾತನಾಡುತ್ತಿರುವುದು ಅವಳಿಗೆ ಕೇಳಿ ಬಂತು. ಪ್ರಾಯಶಃ ಈ ಗಿಡದ ಸಂದಿಯಲ್ಲಿ ಕುಳಿತು ಮಾತನಾಡುವಂತಹದ್ದಾದ್ರೂ ಏನಿದೆ ಎಂದು ಅವಳು ಯೋಚಿಸುತ್ತಿರುವಂತೆಯೇ ಆ ಧ್ವನಿಗಳು ಅವಳಿಗೆ ಚಿರಪರಿಚಿತವಾದದ್ದೇ ಆಗಿತ್ತು. ಶಾಮು, ಜಯಂತಿ ಇದ್ದ ಹಾಗಿದೆಯಲ್ಲ. ಕುಮುಗೆ ಮೈ ಬಿಸಿಯಾದಂತಾಯಿತು. ಅವಳು ಮುಂದೆ ಸದ್ದಿಲ್ಲದೆ ಹೊರಟಳು. ಅವಳಿಗೆ ಕುತೂಹಲದ ಜೊತೆಗೆ ಒಂದು ರೀತಿಯ ಅಸಹನೆಯೂ ಉಂಟಾಯಿತು. ಅವಳು ಒಂದೆರಡು ಹೆಜ್ಜೆ ನಡೆದವಳೆ ತಕ್ಷಣ ಅಲ್ಲಿಯೇ ನಿಂತು ಬಿಟ್ಟಳು. ಶ್ಯಾಮು ಗಿಡಗಳ ನಡುವೆ ಹುಲ್ಲು ಹಾಸಿದ್ದ ನೆಲದ ಮೇಲೆ ಕಾಲು ಚಾಚಿ ಕುಳಿತಿದ್ದ. ಅವನ ಬದಿಗೆ ಜಯಂತಿಯು ಸಹ ಕುಳಿತಿದ್ದಳು. ಅವಳು ಉಟ್ಟಿರುವಂತಹ ತಿಳಿ ಹಸಿರು ಬಣ್ಣದ ಜರಿಯ ಪುಟ್ಟ ಹೂವಿನ ಸೀರೆಯ ಸೆರಗು ಅವನ ಭುಜಕ್ಕೆ ತಾಕುತ್ತಿತ್ತು. ಅವನು ಅವಳತ್ತ ನೋಡದೆಯೇ ಸಿಗರೇಟನ್ನು ಸೇದುವುದರಲ್ಲಿ ತನ್ಮಯನಾಗಿದ್ದ. ಆದರೆ ಜಯಂತಿ ಮಾತ್ರ ಪ್ರೀತಿಯ ಕಂಗಳಿಂದ ಅವನನ್ನೇ ದಿಟ್ಟಿಸುತ್ತಿದ್ದದ್ದು ಕುಮುಗೆ ಕಂಡುಬಂತು. ಅವಳು ಗಿಡಗಳ ಮರೆಯಲ್ಲಿ ಸರಿದು ಅವರ ಸಂಭಾಷಣೆಗೆ ಕಿವಿ ಕೊಟ್ಟು ಕೇಳತೊಡಗಿದಳು. ಶಾಮು, ನೀವು ಬೆಂಗಳೂರಿಗೆ ಹೊರಟಾಗಲೇ ನನಗೆ ಅನುಮಾನ ಬಂದಿತ್ತು, ಏನು ವಿಷಯ ಇದೆ ಅಂತ. ಹಾಗಾಗಿ ಕುಮು ಎಷ್ಟು ಸುಂದರಿಯೋ ಅಂದುಕೊಂಡಿದ್ದೆ ನಾನು. ಆದರೆ ನನ್ನ ಊಹೆ ಸುಳ್ಳಾಯಿತು ಬಿಡಿ. ಅವಳೇನು ಅಪ್ರತಿಮ ಸುಂದರಿ ಅಲ್ಲ ಬಿಡಿ ಎಂದಳು. ತಕ್ಷಣ ಶಾಮು ಅವಳಿಗೆಂದ, ಅವಳ ವಿಷಯ ನಿನಗೇಕೆ ಜಯಂತಿ? ಅವಳೊಂದು ಕೆಸರಿನ ಕಮಲ ಅಂತೆಯೇ ತಿಳಿದುಕೋ. ಇಷ್ಟಕ್ಕೂ ಅವಳು ರೂಪವಂತೆ ಆಗಲಿ ಬಿಡ್ಲಿ, ಅದರಿಂದ ನಿನಗೆ ಎಳ್ಳಷ್ಟು ಲಾಭ ಇಲ್ಲ ಅಲ್ವಾ? ಯಾಕಿಲ್ಲ? ಲಾಭ ನನಗೆ ಇಲ್ಲದಿದ್ದರೂ ನಿಮಗೆ ಇದೆ. ನಿಮಗೆ ಲಾಭ ಇಲ್ಲ ಅಂತಂದರೆ ನಾನು ನಂಬಲ್ಲ. ನಿಮ್ಮ ಮನೆತನದ ಪೂರ್ವಿಕರ ರಕ್ತ ಸ್ವಲ್ಪನಾದರೂ ನಿಮ್ಮಲ್ಲೂ ಹರಿಯುತ್ತಿದೆ ಅಲ್ವಾ? ಅದೇ ಆಗಿರಬಹುದು ಎಂದಳು. ಆದರೆ ಇಲ್ಲಿ ಕುಮುದ ಅತಿ ರೂಪವಂತಳಲ್ಲ. ಆದ್ರೇನಂತೆ, ಆದರೆ ತುಂಬ ಆಕರ್ಷಕವಾದ ಹೆಣ್ಣು. ಅವಳಲ್ಲಿ ನಿಮಗೆ ಆಸಕ್ತಿ ಇಲ್ಲದೆ ಕರೆದುಕೊಂಡು ಬಂದ್ರೇನು ಎಂದಳು. ಜಯಂತಿ ಅವಳಿಗೆ ರೂಪ ಇರಲಿ ಬಿಡ್ಲಿ, ಅದು ಬೇರೆ ವಿಷಯ. ಆದರೆ ಅವಳು ನಮ್ಮ ದೂರದ ಸಂಬಂಧಿಕಳು ಅನ್ನೋದನ್ನು ಮಾತ್ರ ನೀನು ಮರೆಯಬೇಡ. ಇರಬಹುದು, ಆದರೆ ನೀವು ನಿಮಗೆ ಬೇಕಾದವರಿಗೆ ಅಂತ ಎಂದಾದರೂ ಸ್ವಲ್ಪನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ ತಾನೆ? ಅವರನ್ನು ಕೂದಲಿಗಿಂತ ಕಡೆಯಾಗಿ ಕಾಣುತ್ತೀರಿ. ನಿಮ್ಮ ಸ್ವಂತ ತಂಗಿ ಶೀಲಾ, ಅವಳಿಗೆ ನೀವು ಏನು ಮಾಡಿದ್ದೀರಿ? ಏನು ಹೇಳಿ ಮೊದಲು. ನಿಮ್ಮಿಂದ ಅವಳಿಗೆ ಏನು ಸಹಾಯ ಆಯಿತು ಅದನ್ನಾದರೂ ಹೇಳಿ ಎಂದಳು. ಅವಳನ್ನೇಕೆ ತರ್ತೀಯ ಈ ವಿಷಯದಲ್ಲಿ? ಅವಳ ಕಥೆಯೇ ಬೇರೆ ಎಂದನು. ಜಯಂತಿಯ ಮುಖ ರೋಷದಿಂದ ಕೂಡಿತ್ತು. ಅರ್ಥ ಆಯಿತು ಅಲ್ವಾ? ಇದು ನಿಮ್ಮ ಸ್ವಾರ್ಥ ಅಂತ ನಾನು ತಿಳ್ಕೋಬಹುದು. ಹಾಗಿದ್ರೆ ಎಂತೆಂತಹ ಹೆಣ್ಣುಗಳನ್ನು ಲೆಕ್ಕಿಸದ ನೀವು ಕೇವಲ ಮತ್ತೊಬ್ಬರ ಮನೆಯ ಬಚ್ಚಲನ್ನು ಬಾಚುವ ಸಾಮಾನ್ಯವಾದ ಹುಡುಗಿಯನ್ನು ಕರೆತಂದುಕೊಂಡು ಬರುವುದರ ಅರ್ಥನಾದರೂ ಏನು ಹೇಳಿ? ನೆಂಟಸ್ತನ ಅಂತ ಹೇಳೋದು ಕೇವಲ ಒಂದು ನೆವ ಅಷ್ಟೇ ಎಂದಳು. ಅವನು ಸಿಗರೇಟನ ಬೂದಿಯನ್ನು ನೆಲದ ಮೇಲೆ ಕೊಡವಿದವನೇ ಹೀಗೆಂದ, ನೋಡು, ಈ ಹೊತ್ತಿನಲ್ಲಿ ನೀನು ಹೀಗೆ ನನ್ನನ್ನು ಏಕಾಂತವಾಗಿ ಭೇಟಿ ಮಾಡುವುದು ತಪ್ಪು. ಯಾರಾದರೂ ನೋಡಿದವರು ಏನಂದಾರು ನೀನೇ ಹೇಳು. ಅಥವಾ ನಿಮ್ಮ ತಂದೆಗೆ ಈ ವಿಷಯ ಗೊತ್ತಾದರೆ ಹೇಗಿರುತ್ತೆ? ಅವರು ಏನು ಅನ್ಕೋತಾರೆ ಗೊತ್ತಾ ನಿನಗೆ ಎಂದ. ಶಾಮು,
ಈ ಕಣ್ಣು ಒರೆಸುವ ಮಾತಿನಿಂದ ಏನು ಪ್ರಯೋಜನ ಇಲ್ಲ. ನಾನು ಎಷ್ಟೋ ಗಂಡಸುಗಳನ್ನು ನೋಡಿದ್ದೇನೆ, ಆದರೆ ನಿಮ್ಮದೇ ಒಂದು ರೀತಿ. ನೀವು ನನ್ನ ಊಹೆಗೂ ಮೀರಿದ್ದೀರಿ. ನನ್ನನ್ನು ಸತಾಯಿಸುವುದರಿಂದ ನಿಮಗೆ ಪ್ರಯೋಜನವಾದರೂ ಏನು ಹೇಳಿ? ಎಂದಿಗಿದ್ದರೂ ನಾನು ನಿಮ್ಮವಳೆ ಎಂದು ನುಡಿದಳು ಜಯಂತಿ. ಜಯಂತಿ, ನನ್ನನ್ನು ಅಪಾರ್ಥ ಮಾಡಿಕೊಂಡಿದ್ದೀಯಾ ನೀನು? ಅದಕ್ಕೆ ನಾನೇನು ಮಾಡಲಿ ಹೇಳು? ನೀನು ಅಂದುಕೊಂಡಂತೆ ನಾನು ಬೇರೆ ಗಂಡಸಂತೆ ಅಲ್ಲ, ನಿಜ. ಆದರೆ ನನ್ನ ರೀತಿಯೇ ಬೇರೆ. ಹಾಗಿದ್ರೂ ಸಹ ನೀನು ನನ್ನನ್ನು ಸುಮ್ಮನೆ ಕಾಡುವುದರಲ್ಲಿ ಏನೂ ಪ್ರಯೋಜನವಿಲ್ಲ. ನಮ್ಮ ತಂದೆಗೆ ಈ ವಿಷಯ ಸೂಕ್ಷ್ಮವಾಗಿ ಗೊತ್ತು ಶಾಮು. ಅವರು ಸಹ ಒಪ್ಪಿಕೊಂಡಿದ್ದಾರೆ ಎಂದಳು. ಯಾವ ವಿಷಯ ಎಂದು ಆಶ್ಚರ್ಯಚಕಿತನಾಗಿ ಶಾಮು ಕೇಳಿದ. ಇದೇ ನಾನು ನಿಮ್ಮನ್ನು ಮದುವೆಯಾಗುವ ವಿಷಯ ಎಂದಳು. ನನಗೆ ಆ ಯೋಚನೆಯೇ ಇಲ್ಲ ಅಂತ ತಿಳಿದು ಆ ಸಾಹಸಕ್ಕೆ ಕೈ ಹಾಕಿದ್ದೀಯಾ ಜಯಂತಿ? ಇದು ಸಾಹಸದಿಂದಲೇ ಆಗಬೇಕಾದ ಕೆಲಸ. ಆದರೆ ಆ ಯೋಚನೆ ಇಲ್ಲದೆಯೇ ಕುಮುದಾಳನ್ನು ಕರೆದುಕೊಂಡ ಬಂದ್ರ ನೀವು? ಲಗ್ನವೇ ಇಲ್ಲದಂತೆ ಪೂರ್ಣಿಮಾದ ಪೂರ್ವಿಕರ ಪದ್ಧತಿನೇ ಅನುಸರಿಸುವ ಹಂಬಲವೇನೋ ನಿಮಗೆ ಎಂದಳು. ಜಯಂತಿ ಎಂದು ಶಾಮು ಉದ್ರಿಕ್ತನಾಗಿ ಕೂಗಿದ. ಮೆತ್ತಗೆ ಮಾತಾಡಿ ಶಾಮು, ನಾವಿಬ್ರು ಇಲ್ಲಿ ಸೇರಿರುವುದು ಯಾರಿಗೂ ತಿಳಿಯಬಾರದಲ್ಲ. ಆದರೆ ನೀವು ಈ ರೀತಿ ಹೆದರೋಕೆ ಕಾರಣವೇ ಗೊತ್ತಿಲ್ಲ. ಪೂರ್ಣಿಮಾದಲ್ಲಿ ಇರೋರೆಲ್ಲ ಸಾರಿ ಹೇಳ್ತಾನೆ ಇದ್ದಾರೆ ನೀವಿಬ್ಬರು ಲಗ್ನ ಆಗಿ ಅಂತ. ಅವರಿಗೆ ತಲೆ ಇಲ್ಲ ಅಂತ ಅಂದ ಶಾಮು. ಆದರೆ ಈ ರೀತಿ ವದಂತಿ ಹುಟ್ಟಿಸಿ ಅನಂತರ ಮದುವೆ ಆಗದಿದ್ದರೆ ಅದರಿಂದ ನಿಮಗೆ ಹಾನಿ ಎಂದಳು. ಅಲ್ಲದೆ ನಾನೇ ನಿಮ್ಮ ಮೇಲೆ ಆರೋಪ ಹೊರಿಸಿದರೂ ಹೊರಿಸಬಲ್ಲೆ. ಆಗ ನಿಮ್ಮ ಈ ಅಂತಸ್ತು, ಪೂರ್ಣಿಮಾದ ಒಡೆತನ, ಹೇಮಾವತಿ ಎಸ್ಟೇಟ್ನ ಹೆಮ್ಮೆ ಎಲ್ಲ ಗಾಳಿಗೆ ತೂರಿದಂತೆ ಆಗುವುದಿಲ್ಲವೇ? ಅವಳು ವಿಕಟವಾಗಿ ನಕ್ಕು ಅವನ ಬಳಿ ಸರಿದಳು. ಕುಮುಗೆ ಈ ಎಲ್ಲ ಸನ್ನಿವೇಶಗಳನ್ನು ನೋಡಿದಾಗ ಮೈ ಬೆವರೊಡೆಯಿತು. ಅವಳು ತನ್ನ ಸೆರಗಿನಿಂದಲೇ ಮುಖವನ್ನು ಒರೆಸಿಕೊಂಡು, ಜಯಂತಿ, ಅವನ ತೋಳಿನ ಮೇಲೆ ಕೈ ಇಟ್ಟವಳೆ ಅಂದಳು. ಶಾಮು, ಪ್ಲೀಸ್, ನನ್ನನ್ನು ಮಾತ್ರ ನೀವು ನಿರಾಕರಿಸಬೇಡ. ನನಗೆ ಏನೇ ಆಗಲಿ ನಿಮ್ಮನ್ನು ಪತಿಯನ್ನಾಗಿ ಪಡೆಯಲೇಬೇಕೆಂಬ ಹಂಬಲ ಇದೆ ಎಂದಳು. ಜಯಂತಿ, ನೀನು ತಿಳಿದವಳು. ಈ ರೀತಿ ನನ್ನನ್ನು ಕಾಡುವುದು ಒಳ್ಳೆಯದಲ್ಲ. ನನಗೆ ಇಷ್ಟ ಇಲ್ಲದ್ದನ್ನು ನಾನು ಯಾರು ಏನೇ ಹೇಳಿದರೂ ಮಾಡಲಾರೆ ಎಂದನು. ಅಂದ್ರೆ ನಿಮ್ಮ ಮಾತಿನರ್ಥ ನೀವು ನನ್ನನ್ನು ಲಗ್ನ ಆಗೋಲ್ವೇ ಶಾಮು? ನನಗೆ ಈಗ ಖಂಡಿತವಾಗಿ ಮನದಟ್ಟಾಗಿ ಹೋಯಿತು. ಕುಮುಳನ್ನ ನೀಲಗಿರಿಗೆ ಕರೆದುಕೊಂಡು ಬಂದದ್ದು ಯಾಕೆ ಅಂತ. ಸರಿ, ಹಾಗಿದ್ಮೇಲೆ ತಿಳಿದು ನನ್ನನ್ನು ಕಾಡುವುದು ಏಕೆ ನೀನು ಎಂದ. ನಾನು ಕಾಡ್ತಾ ಇಲ್ಲ ಶಾಮು, ನನ್ನಲ್ಲಿ ಏನು ದೋಷ ಇದೆ ಅಂತ ಹೇಳಿ. ನೀವು ನನ್ನನ್ನು ಮದುವೆ ಆಗೋಲ್ಲ ಅನ್ನಕ್ಕೆ ಏನಾದರೂ ಒಂದು ದೋಷ ಇರಲೇಬೇಕಲ್ವಾ? ಯಾಕೆ, ನಾನು ರೂಪವಸ್ತೆ ಅಲ್ವಾ ಅಥವಾ ಸೌಂದರ್ಯವಂತೆ ಅಲ್ವಾ? ಯಾವುದರಲ್ಲಿ ಕಡಿಮೆಯಾಗಿದೆ ನನಗೆ ಹೇಳಿ ಶಾಮು, ಪ್ಲೀಸ್ ಎಂದಳು. ನೋಡು ಜಯಂತಿ, ನಾನು ಯಾರಲ್ಲಿಯೂ ಸಹ ದೋಷ ಹುಡುಕುವವನಲ್ಲ. ನನಗೆ ಅದಕ್ಕೆ ವೇಳೆಯೂ ಇಲ್ಲ. ನನ್ನಿಂದ ನಿನಗೆ ನಿರಾಶೆಯಾಗೋದು ಬೇಡ. ದಯವಿಟ್ಟು ಅರ್ಥ ಮಾಡಿಕೊ ಎಂದನು. ಕುಮು ಅಂದಳಂತೆ, ಕೆಲಸಕ್ಕೆ ಸೇರಿ ಜೀವನ ನಡೆಸ್ತೀನಿ ಅಂತ. ಅವಳ ಮಾತಿಗೆ ಅವನು ಜೋರಾಗಿ ನಕ್ಕವನೇ ನುಡಿದ. ಅವಳು ಪೂರ್ಣಿಮಾದಲ್ಲಿ ಇರುವವರೆಗೂ ಅದು ಸಾಧ್ಯವಿಲ್ಲ. ಇಷ್ಟಕ್ಕೂ ಈ ವಿಚಾರವಾಗಿ ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು ಎಂದು. ಕುಮುಗೆ ಅವನ ಮಾತಿನಿಂದ ಸಿಟ್ಟಾಯಿತು. ಅವಳ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಕರೆದು ತಂದರೇನೋ ನನಗೆ ಎಂದು. ಜಯಂತಿ, ನಿನ್ನ ಕುತೂಹಲಕ್ಕೆ ಅರ್ಥವೇ ಇಲ್ಲದಂತಾಗಿದೆ. ನನಗೂ ಅವಳಿಗೂ ಯಾವ ಬಗೆಯ ಸಂಬಂಧವೂ ಇಲ್ಲ ಅನ್ನೋದನ್ನು ಮನದಟ್ಟು ಮಾಡಿಕೊ. ಅವಳು ನಮ್ಮ ದೂರದ ಸಂಬಂಧಿ. ಆದ್ದರಿಂದ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಾಯಿತು. ಕುಮುಗೆ ಅವನ ಮಾತಿನಿಂದ ಮತ್ತು ರೋಷ ಉಕ್ಕಿ ಬಂತು. ನನ್ನ ವಿಷಯವಾಗಿ ನೀವು ಕರ್ತವ್ಯ ಪರಿಪಾಲನೆಯನ್ನು ಮಾಡಬೇಕಾಗಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಬೇಕು ಎಂದೆನಿಸಿತು ಅವಳಿಗೆ. ಆದರೆ ಯಾವ ಮಾತನ್ನು ಸಹ ಆಡುವಂತಹ ಸಂದರ್ಭ ಇದಾಗಿರಲಿಲ್ಲ. ಜಯಂತಿಯು ಅವನ ಹಿಂದೆಯೇ ಹೊರಟಾಗ ಕುಮು ಪಕ್ಕದ ಕಾಲು ದಾರಿಯನ್ನು ನುಸುಳಿ ಅದರಿಂದ ಮರೆಯಾದಳು.
ಶಾಮು, ಕುಮು ಒಂದು ಬಾರಿಯೂ ಹೇಮಾವತಿಯನ್ನು ನೋಡೇ ಇಲ್ಲವೇ? ಇಲ್ಲ, ಒಂದು ದಿನ ನಾನೇ ಕರೆದುಕೊಂಡು ಹೋಗೋಣ ಅಂತ ಇದ್ದೀನಿ. ಯಾಕೆ? ಹೌದು, ಅವಳು ಹೇಮಾವತಿಯ ಸಂಪರ್ಕವನ್ನು ಇಟ್ಟುಕೊಳ್ಳೋದು ಮೇಲು. ಕೆಲಸ ಮಾಡಲು ತಯಾರಿರುವಾಗ ಅಲ್ಲಿಯ ಪರಿಸ್ಥಿತಿ ತಿಳಿಯೋದು ಒಳ್ಳೆಯದಲ್ಲವೇ ಎಂದ. ಅವನು ನಕ್ಕಾಗ ಜಯಂತಿಯ ಮುಖ ಕೆಂಪಗಾಯಿತು. ಶಾಮು ಅಲ್ಲಿಂದ ಸರಸರನೆ ಹೆಜ್ಜೆ ಹಾಕತೊಡಗಿದಾಗ ಜಯಂತಿ ಅವನನ್ನು ಅನುಸರಿಸಲು ಇಚ್ಛಿಸದೆ ಅಂದಳು, ನಾನು ಬರ್ತೀನಿ, ಗುಡ್ ಬೈ ಎಂದು. ಅವಳು ತೋಟದ ನೇರವಾದ ದಾರಿ ಹಿಡಿದು ಹೊರಟಳು. ಆದರೆ ಶಾಮು ಮಾತ್ರ ಅಡ್ಡ ದಾರಿಯನ್ನು ಹಿಡಿದು ಬಂದ. ಅವನಿನ್ನು 10 ಹೆಜ್ಜೆ ಬಂದಿರಲಿಲ್ಲ. ಕುಮು ಅಲ್ಲಿ ನಿಂತದ್ದು ಕಂಡು ಬಂದಿತು. ಅವನು ಅವಳತ್ತ ತೀಕ್ಷ್ಣವಾಗಿ ಬಂದು ಒಂದು ಬಾರಿ ನೋಡಿ ಅಲ್ಲಿಂದ ನಡೆದು ಬಿಟ್ಟ. ತಾನು ಕದ್ದು ಕೇಳಿದ್ದು ಅವನಿಗೆ ತಿಳಿದು ಹೋಯಿತೇನೋ ಎಂದು ಕುಮು ಯೋಚಿಸುತ್ತಲೇ ಅಲ್ಲಿಂದ ನಿಧಾನವಾಗಿ ಹೊರಟಳು. ಅವಳು ಪೂರ್ಣಿಮಾದ ಕಡೆ ಹೊರಟಳು. ಅವಳೆದುರಿಗೆ ನಡೆದು ಬಂದ ಚಂದಿ ದುಗುಡದಿಂದ ಅಂದಳು, ತಾಯಿ, ಎಲ್ಲಿ ಹೊರಟು ಹೋಗಿದ್ರಿ ನೀವು? ಈಗ ತಾನೇ ಶೀಲಮ್ಮ ನಿಮ್ಮನ್ನು ಕೇಳಿದ್ರು. ಯಾಕಂತೆ? ಗೊತ್ತಿಲ್ಲ, ಬರ್ತೀನಿ ನಡಿ ಎಂದು ಹೊರಟಳು ಕುಮು. ಅವಳು ಶೀಲಾಳ ರೂಮನ್ನು ಪ್ರವೇಶಿಸಿದಾಗ ಮಾತನಾಡಲು ಅವಳಿಗೆ ನಾಲಿಗೆ ಮೇಲೆ ಏಳಲಿಲ್ಲ. ಶೀಲಾಳ ಮಗ್ಗುಲಿಗೆ ಶಾಮು ಕುಳಿತಿದ್ದ. ಕದ್ದು ಕೇಳಿದ ವಿಷಯವನ್ನು ಪ್ರಾಯಶಃ ಶೀಲಾಗೆ ಹೇಳಿಬಿಟ್ಟಿರಬಹುದು. ಹೇಳಲಿ, ನನಗೇನು ಭಯ. ಪ್ರಯತ್ನಪೂರ್ವಕವಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ. ಅವರಾಗಿಯೇ ನನ್ನ ದೃಷ್ಟಿಗೆ ಬಿದ್ದರು ಎಂದುಕೊಂಡೆ ಒಳಗೆ ಕಾಲಿಟ್ಟಳು. ಕುಮು, ಬಾ, ಈಗ ತಾನೇ ನಿನ್ನನ್ನು ಕೇಳಿದೆ. ಚಂದಿ ನೀನು ರೂಮಿನಲ್ಲಿ ಇಲ್ಲ ಅಂತ ಹೇಳಿಬಿಟ್ಲು. ತುಂಬ ಬೇಜಾರಾಗ್ತಿತ್ತು. ಹಾಗಾಗಿ ಹಿಂದೆಯೇ ಸುತ್ತಾಡಲು ಹೋಗಿದ್ದೆ. ಸುತ್ತಾಡಲು ಹೋಗಿ ಅವರಿವರ ಮಾತುಗಳನ್ನು ಕದ್ದು ಕೇಳುವುದು ತಪ್ಪು ಅಲ್ಲವೇ ಶೀಲಾ? ಆ ರೀತಿಯ ನಡವಳಿಕೆಗಳನ್ನೆಲ್ಲ ಬೆಂಗಳೂರಿನಲ್ಲಿಯೇ ಬಿಟ್ಟು ಬರಬೇಕಿತ್ತು ಎಂದನು ಶಾಮು. ಕುಮು ತಾಳ್ಮೆಗೆಟ್ಟವಳಂತೆ ಸಿಡುಕುತ್ತಲೇ ಅಂದಳು, ಶೀಲಾ, ಕದ್ದು ಕೇಳುವ ರೂಢಿ ನನಗಿಲ್ಲ. ಬಲವಂತವಾಗಿ ಪೂರ್ಣಿಮಾಗೆ ನನ್ನನ್ನು ಕರೆದುಕೊಂಡು ಬರುವ ಅವಶ್ಯಕತೆ ಏನಿತ್ತು? ಎಲ್ಲರ ಮೇಲೂ ದಬ್ಬಾಳಿಕೆ ನಡೆಸಿದಂತೆ ನನ್ನ ಮೇಲೆ ನಡೆಸಿದರೆ ನಾನು ಸಹಿಸಲಾರೆ. ಯಾಕೆ ಕುಮು? ಶಾಮುವಿಗೂ ನೇರವಾಗಿ ಈ ಮಾತು ಹೇಳಿಬಿಡು, ಅವನಿಗೂ ತಿಳಿದಂತಾಗಲಿ. ನಾನೇಕೆ ಹೇಳಲಿ? ನನಗೆ ನೇರವಾಗಿ ಕೇಳಿದಾಗ ಹೇಳುತ್ತೇನೆ. ಆಳುಗಳಂತೆ ನಡೆಸಿಕೊಳ್ಳುವ ಹಾಗಿದ್ರೆ ನಾನೇಕೆ ಇಲ್ಲಿಗೆ ಬರಬೇಕಿತ್ತು? ಕೂಲಿ ಮಾಡಿ ನನ್ನ ಜೀವನ ನಡೆಸೋದು ನನಗೆ ಗೊತ್ತಿಲ್ವೇನು? ಶಾಮು ಅವಳ ಮುಖ ನೋಡಿದಾಗ ಕೆಂಪಾಗಿತ್ತು ಅವಳ ಮುಖ. ಆಳುಗಳಂತೆ ನಡೆಸಿಕೊಳ್ಳುವ ಮನೋಭಾವ ನಮ್ಮದಲ್ಲ ಶೀಲಾ. ಆ ರೀತಿ ನಮ್ಮ ಭಾವನೆ ಇದ್ದಿದ್ರೆ ಅವಳಿಗೆ ಸಿಲ್ಕ್ ಸೀರೆಗಳನ್ನು ತರುವ ಅವಶ್ಯಕತೆ ಏನಿತ್ತು? ಬೆಂಗಳೂರಿನ ಭಿಕ್ಷೆಯ ಸೀರೆಗಳನ್ನು ಉಡಲು ಅವಕಾಶ ಕೊಡದೇ ಇರುವುದು ಅದಕ್ಕೆ. ನನಗೆ ಹಂಗಿನ ಅರಮನೆಯಲ್ಲಿ ಬಾಳುವುದು ಇಷ್ಟವಿಲ್ಲ. ಮತ್ತೊಬ್ಬರ ಆಶ್ರಯದಲ್ಲಿ ನಾನೆಂದಿಗೂ ಬಾಳಲಾರೆ. ದಯವಿಟ್ಟು ನನಗೆ ಧರ್ಮದ ಅನ್ನ ಹಾಕಬೇಡ. ನನ್ನಿಂದ ಯಾವ ಕೆಲಸವನ್ನಾದರೂ ತೆಗೆದುಕೊಳ್ಳಿ ಎಂದಳು. ಕೆಲಸ ಮಾಡಿಸಿಕೊಂಡು ಅನ್ನ ಹಾಕೋಕೆ ಆಗೋಲ್ಲ. ನಿನಗೆ ತಕ್ಕ ಕೆಲಸವು ನಮ್ಮಲ್ಲಿಲ್ಲ. ಎಸ್ಟೇಟಿನ ಕೆಲಸವನ್ನೇ ಮಾಡಬಲ್ಲೆ. ಈಗ ಅರ್ಥವಿಲ್ಲದ ಮಾತಿನಿಂದ ಪ್ರಯೋಜನವಿಲ್ಲ. ದಯವಿಟ್ಟು ಈ ವಿಷಯ ನಿಲ್ಲಿಸು ಕುಮು, ಶೀಲಾ ಅವಳಿಗೆ ಎಂದಳು. ಕುಮು, ನಾನು ನಿನ್ನನ್ನು ಕರೆಸಿದ್ದೇಕೆ ಗೊತ್ತೇನು? ಚೆಸ್ ಆಟ ಆಡೋಕೆ. ಬೇಜಾರಾದರೆ ಪೂರ್ಣಿಮಾದಲ್ಲಿ ಬೇಸರ ಕಳೆಯಲು ಸಾಧನಗಳಿಲ್ಲವೇ ಶೀಲಾ? ಕುಮುದ ತಾನೇ ಯಾಕೆ ಹೊರಗೆ ಹೋಗಬೇಕು? ನನಗೆ ಬೇಸರವಾಗಿ ಎಲ್ಲಿಯಾದರೂ ಹೋಗಬೇಕು ಅಂದರೆ ಯಾರೂ ತಡೆಯಲಾರರು ಶೀಲಾ. ಪೂರ್ಣಿಮಾದೊಳಗೆ ಸುತ್ತಾಡಲು ಸ್ವಾತಂತ್ರ್ಯವಿಲ್ಲ ಅಂದರೆ ಏನರ್ಥ ನೀನೇ ಹೇಳು? ನನಗೆ ಈ ಚಿನ್ನದ ಸರಪಳಿಯ ಬಂಧನ ಬೇಕಿಲ್ಲ. ಬೇಕು ಬೇಡದ ಪ್ರಶ್ನೆ ಏಳಲ್ಲ ಕುಮು. ಇದು ಪಂಜರ, ಇದರಲ್ಲಿ ನಾವು ಬಂಧಿಗಳು. ಶೀಲಾ ಅಣ್ಣನಿಗೆ ಕುಕ್ಕುವಂತೆ ಮಾತನಾಡಿದಳು. ಶೀಲಾ, ಆಟ ಆಡೋಣ್ವೇನು? ಶಾಮು ಅವಳನ್ನು ಆ ವಿಷಯದಿಂದ ಬೇರೆ ಕಡೆ ತಿರುಗಿಸಲು ಪ್ರಯತ್ನಿಸಿದ. ಇನ್ನೇನು, ರಾಯರು ಬಹಳ ಬಿರುಸಾಗಿ ಇದ್ದಾರಲ್ಲ, ಎಸ್ಟೇಟ್ನ ಕಡೆ ಹೋಗೋಲ್ವೇನು ಇವತ್ತು? ಇಲ್ಲ, ಹೋಗುವ ಮನಸ್ಸಿಲ್ಲ. ಯಾಕೋ ತುಂಬ ಬೇಡವಾಯಿತು. ಜಯಂತಿ ಒಡನೆ ಅವನು ಮಾತನಾಡಿದ್ದನ್ನು ತಾನು ಕೇಳಿದೆ ಎಂಬ ಬೇಸರ ಅವನಿಗಿರಬೇಕು ಎಂದುಕೊಂಡಳು. ಶಾಮು ನುಡಿದ ನಂಜಿನ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಕದ್ದು ಕೇಳುವುದು ಅಸಭ್ಯ ವರ್ತನೆ ಅಲ್ಲವೇ?
ಅವನು ಅವಳನ್ನು ಹೀಯಾಳಿಸುವಂತೆ ನುಡಿದಿದ್ದ. ಕುಮು, ಬರ್ತೀಯ ಆಟಕ್ಕೆ? ಇಲ್ಲ, ನಾನು ಬರಲ್ಲ, ನನಗೆ ಯಾಕೋ ತುಂಬ ತಲೆನೋವು. ಇತ್ತೀಚೆಗೆ ತಲೆನೋವು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಕುಮುಗೆ ಶೀಲಾ ಅಣ್ಣನ ಮುಂದೆ ದೂರಿತ್ತಳು. ಹಾಗೇನು ಮನಸ್ಸಿಗೆ ಬೇಸರವಾದಾಗ ಹಲವರಿಗೆ ತಲೆನೋವು ಸ್ವಾಭಾವಿಕವಾಗಿ ಬರುತ್ತೆ. ಅವನು ನಕ್ಕು ನುಡಿದ. ಆದರೆ ಕುಮು ತಲೆಬಾಗಿ ಶೀಲಾಳ ಬದಿಗೆ ಮೌನವಾಗಿ ಕುಳಿತಿದ್ದಳು. ಶಾಮು ಹಾಸ್ಯಕ್ಕೆ ಇತಿಮಿತಿ ಇರಬೇಕು. ಅವಳು ಅತ್ತೆಯ ಮನೆಯಲ್ಲಿ ಬೆಳೆದಿರಬಹುದು, ಆದರೂ ನನ್ನಂತೆ ಮತ್ತೊಬ್ಬರ ಸೂತ್ರದ ಬೊಂಬೆಯಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಹೀಗೆ ಶೀಲಾ ಗಂಭೀರವಾಗಿ ನುಡಿದಳು. ಕುಮು ಅವಳತ್ತ ನೋಡಿದಾಗ ನೋವಿನಿಂದಲೇ ಶೀಲಾ ಆ ಮಾತುಗಳನ್ನು ಆಡಿದಳೆಂದು ಅವಳಿಗೆ ಮನದಟ್ಟಾಯಿತು. ಅವಳ ಬಗ್ಗೆ ಕನಿಕರ ಮೂಡಿ ಬಂತು. ಪಾಪ, ಎಷ್ಟಿದ್ದರೇನು, ಅವಳಿಗೆ ಸಂತೋಷವೇ ಇಲ್ಲ ಎಂದ ಮೇಲೆ. ಕುಮು, ಆಟ ಆಡೋಣ ಬಾ, ಸ್ವಲ್ಪ ಹೊತ್ತಾದರೂ ಹೋದೀತು. ಕುಮು ಅವಳಿಗೋಸ್ಕರ ಆಟ ಆಡಲು ಕುಳಿತುಕೊಳ್ಳಲೇಬೇಕಾಯಿತು. ಅವರಿಬ್ಬರು ಚೆಸ್ ಬಳಿ ಕುಳಿತಾಗ ಶಾಮು ಕುಮುವಿನ ಮಗ್ಗುಲಲ್ಲಿದ್ದ ಕುರ್ಚಿಯಲ್ಲಿ ಬಂದು ಕುಳಿತವನೇ ಹೀಗೆಂದ. ನಾನು ಆಟ ಹೇಳಿಕೊಡ್ತೀನಿ, ಇಲ್ಲ ಅಂದರೆ ಸೋತ್ ಹೋಗ್ತೀಯ. ಬೇಡ, ನನಗೆ ಯಾರ ಸಹಾಯವೂ ಬೇಡ. ಬೇಡ ಅಂದರೆ ಕೇಳುವವರು ಯಾರು? ಸ್ವಂತ ಬುದ್ಧಿ ಇಲ್ಲ ಅಂದರೆ ಮತ್ತೊಬ್ಬರ ಮಾತು ಕೇಳಲೇಬೇಕು. ನಾನಾಗಿ ಯಾರ ಮಾತು ಕೇಳಲ್ಲ. ನನಗೆ ಸ್ವಂತ ಬುದ್ಧಿ ಇಲ್ಲ ಅಂತ ಯಾರು ಹೇಳ್ತಾರೆ ಅವರೇ ದಡ್ರು. ಅವಳ ಮಾತನ್ನು ಗಮನಿಸದವನಂತೆ ಅವಳ ಪರವಾಗಿ ಆಟ ಆರಂಭಿಸಿದ. ಕುಮು, ನಿಂಗೆ ಬಲ ಜೋರಾಗಿದೆ. ಶಾಮು ನಿನ್ನ ಕಡೆ ಕೂತಿದ್ದಾನೆ. ನಾನು ಸೋಲುವುದಂತೂ ಖಚಿತ. ಯಾರ ಸಹಾಯವೂ ಇಲ್ಲದೆ ಆಡಿದರೆ ಸರಿ. ಕುಮ್ಮುಗೆ ಆಟ ಇನ್ನೂ ಹೊಸದು. ನಾನು ಹೇಳಿಕೊಡದಿದ್ದರೆ ಹೇಗೆ? ನೀನಿಲ್ಲದೆ ಯಾವುದು ನಡೆಯೋಲ್ಲ ಈ ಪೂರ್ಣಿಮಾದಲ್ಲಿ ಅಂತ ನೀನು ತಿಳಿದಿರುವುದು ಅದು ನಿಜ. ಎಷ್ಟರ ಮಟ್ಟಿಗೆ ಅಂದರೆ ಇಲ್ಲಿಯ ಆಡಳಿತದ ಮಟ್ಟಿಗೆ ಹೇಳೋದಾದರೆ ಬಾಕಿ ವಿಷಯಗಳು ನಿನ್ನದೇನು ನಡೆಯುವಂತಿಲ್ಲ ಶಾಮು. ಕುಮುಗೆ ಆ ಮಾತಿನಿಂದ ಹಿಗ್ಗು. ಶೀಲಾ ಅಷ್ಟರ ಮಟ್ಟಿಗೆ ಅಣ್ಣನನ್ನು ಅಂದಳಲ್ಲ, ಆ ಧೈರ್ಯ ಅವಳಿಗಿದೆಯಲ್ಲ ಎಂದುಕೊಂಡಳು. ಕುಮು ಆಟದಲ್ಲಿ ತೊಡಗಿದವಳು ಶಾಮು ಅಂದಿದ್ದನ್ನೆಲ್ಲ ಮರೆತಳು. ಕುಮು, ಆಟದಲ್ಲಿ ಈಗ ನೀನು ಗೆಲ್ಲೋದು ಹೆಚ್ಚಲ್ಲ. ಶಾಮು ನಿನಗೆ ಸಹಾಯ ಮಾಡ್ತಾ ಇದ್ದಾನೆ. ಅವಳು ಆಟದಲ್ಲಿ ಗೆದ್ದರೆ ನೀನೇನು ಪ್ರಶಸ್ತಿ ಪತ್ರ ಕೊಡಬೇಕಾಗಿಲ್ಲ ಶೀಲಾ. ಏನೋ ಆಟಕ್ಕೆ ಕುಳಿತರೆ ಯಾರು ಹಿಂದಿರುತ್ತಾರೋ ಅವರಿಗೆ ಸ್ಫೂರ್ತಿ ಕೊಡೋದು ವಾಡಿಕೆ. ಅವನು ತಮಾಷೆಗೆ ಹಾಗೆ ಎಂದಿದ್ದರೂ ಶೀಲಾಳಿಗೆ ಅವನ ಮಾತಿನಿಂದ ಅಪಾರ್ಥವಾದಂತಾಯಿತು. ಅವಳೇನೋ ಚದುರಂಗದ ಕಾಯಿಯನ್ನು ಕೆಡಿಸಿದವಳೆ ಅಂದಳು. ಶಾಮು, ನನಗೆ ಯಾವುದರಲ್ಲಿಯೂ ಗೆಲುವಾಗಬಾರದೆಂದು ನಿನ್ನ ಅಭಿಪ್ರಾಯ ಇರಬೇಕು. ಆದರೆ ದೇವರು ನನ್ನ ಕಡೆಗೆ ಇರೋದ್ರಿಂದ ನನಗೇನೂ ಭಯವಿಲ್ಲ. ಒಂದು ದಿನ ನೀನು ಯಾರಿಗಾದರೂ ತಲೆ ಬಾಗಲೇಬೇಕಾಗುತ್ತದೆ. ಅದನ್ನು ಬರೆದಿಟ್ಟುಕೋ ಎಂದಳು. ಕುಮುಗೆ ಈ ಅನಿರೀಕ್ಷಿತವಾದ ಘಟನೆಯಿಂದ ತಬ್ಬಿಬ್ಬಾಯಿತು. ಅವಳು ಅಲ್ಲಿಂದ ಮೆಲ್ಲಗೆ ಎದ್ದು ಹೊರಟು ನಿಂತಾಗ ಅವನು ಕೂಗಿದ. ಕುಮು, ನಿಲ್ಲು. ಒಂದು ಮಾತು, ಶೀಲಂಗೆ ಕೋಪ ಬಂದರೆ ಹಾಗೆ. ಅವಳಿಗೆ ಸಮಾಧಾನ ಮಾಡು. ಇಲ್ಲ ಅಂದರೆ ಇವತ್ತು ರಾತ್ರಿ ಅವಳು ನಿದ್ದೆ ಮಾಡೋಲ್ಲ ಖಂಡಿತವಾಗಿ. ಅವಳು ಅವನ ಮಾತನ್ನು ಕೇಳಿಸದವಳಂತೆ ಹೊರಟು ಹೋದಳು. ಅವನು ಅವಳು ಹೋದ ದಿಕ್ಕನ್ನೇ ದಿಟ್ಟಿಸುತ್ತಾ ನಿಂತವನು ಮನದಲ್ಲಿಯೇ ಏನೋ ಗುಣಾಕಾರ ಹಾಕತೊಡಗಿದ. ಕುಮು ಕಾರಿನ ಕಿಟಕಿಯಾಚೆ ತಲೆ ಇಟ್ಟು ಪ್ರಕೃತಿ ಸೌಂದರ್ಯವನ್ನು ನೋಡುವುದರಲ್ಲಿ ತಲ್ಲೀನಳಾಗಿದ್ದಳು. ಅಲ್ಲಲ್ಲಿ ಕಾಣುವ ಇಳಿಜಾರು ಪ್ರದೇಶಗಳು, ತಂಪಾದ ಹಿತವಾದ ವಾತಾವರಣ, ಇಳಿಜಾರು ಪ್ರದೇಶದಲ್ಲಿ ಒತ್ತಾಗಿ ಬೆಳೆದ ಹಸಿರು ಗಿಡಗಳು. ಅದೇ ಟೀ ಗಿಡಗಳು ಕುಮು ಎಂದಳು ಶೀಲಾ ಉತ್ಸಾಹದಿಂದ. ಇಳಿಜಾರು ಪ್ರದೇಶದಲ್ಲೇ ಟೀ ಬೆಳೆಯಬೇಕೇ ಶೀಲಾ? ನೀರು ಹರಿಯಬೇಕು. ಆದರೆ ಗಿಡದ ಬುಡದಲ್ಲಿ ನೀರು ನಿಲ್ಲಬಾರದು. ಯಾಕೆ? ನೀನು ಬಾಟನಿ ಪಾಠ ಓದಿಲ್ವೇನು? ಮರೆತು ಹೋಗಿದೆ ಕುಮು ಅಂದಳು. ಕಾರಿನ ವೇಗ ಕಡಿಮೆ ಮಾಡಿದವಳೆ ಶೀಲಾ ಅಂದಳು ನಕ್ಕು. ಕುಮು, ಅಂತೂ ಮರವು ಜಾಸ್ತಿ. ನಾಳೆ ಮದುವೆಯಾಗಿ ಗಂಡನ ಮನೆಗೆ ಹೊರಟೋದ್ರೆ ನನ್ನನ್ನು ಮರೆತು ಬಿಡ್ತೀಯ ಶೀಲಾ. ನನಗೆ ಆ ಯೋಚನೆಯೇ ಇಲ್ಲ ಬಿಡು. ಶೀಲಾ ಕಾರನ್ನು ಅನೇಕ ತಿರುವು ಮುರುವುಗಳತ್ತ ನಡೆಸಿದಳು. ನೋಡು, ಈ ಬೇಲಿ ಇದೆಯಲ್ಲ, ಕಬ್ಬಿಣದ ಕೋಟೆಯ ಹಾಗಿದೆ.
ಇದು ಇಲ್ಲಿಂದ ಹೇಮಾವತಿ ಎಸ್ಟೇಟ್ನ ಆರಂಭ ನೋಡು. ಇಲ್ಲಿ ಇಳಿಜಾರಿನಲ್ಲಿ ಕಾಣ್ತಾ ಇಲ್ವಾ, ಆ ಮನೆಗಳೇ ಟೀ ತೋಟದಲ್ಲಿ ಕೆಲಸ ಮಾಡೋ ಆಳುಗಳ ವಸತಿ ಗೃಹಗಳು. ಶಾಮು ಕಟ್ಟಿಸಿಕೊಟ್ಟಿದ್ದಾನೆ. ಶಾಮು ಅವಳ ಬಾಳ್ವೆಯ ಆಸೆಯನ್ನು ನುಚ್ಚುನೂರು ಮಾಡಿದ್ದರೂ ಅವಳು ಅಣ್ಣನ ಬಗ್ಗೆ ಹೆಮ್ಮೆಯಿಂದ ನುಡಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.